ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರೇ ಹಾಗೂ ದೇಶದ ಎಲ್ಲ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳೇ, ಪ್ರತಿನಿತ್ಯ, ಪ್ರತಿದಿನ, ಪ್ರತಿ ಸೆಕೆಂಡು ದೇಶಾದ್ಯಂತ ಮಹಿಳೆಯರ ಮೇಲೆ ನಡೆಯುತ್ತಿರುವ ಅತ್ಯಾಚಾರ, ದೌರ್ಜನ್ಯ, ಕೊಲೆಗಳಿಗೆ ಅಂತ್ಯನೇ ಇಲ್ಲದೆ ಇವತ್ತು ಸ್ವತಂತ್ರ ಬಂದು ನಮಗೆ ಎಷ್ಟು ದಶಕಗಳೇ ಕಳೀತಾ ಇದೆ. ಆದರೆ ಹೆಣ್ಣು ಮಕ್ಕಳಿಗೆ ನಿಜವಾಗಿ ಸ್ವಾತಂತ್ರ್ಯ ಬಂದಿದೆಯಾ? ಏನು ಹೊಟ್ಟೆಪಾಡಿಗಾಗಿ ಮೈಸೂರಿನಲ್ಲಿ ಅಂದ್ರೆ ಬಲೂನುಗಳನ್ನು ಮಾಡ್ಕೊತಾ ಇದ್ದಂತ 6-7 ವರ್ಷದ ಮುಗ್ಧ ಬಾಲಕಿ ಮೇಲೆ ಏನು ಯಾವ ಕಾಮ ಪಿಚಾಚಿಯನ್ನು ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ಸಾಯಿಸಿದ್ದಾನೆ. ಅದರ ಜೊತೆ ಇವತ್ತು ಈ ದೇಶದ ಆರೋಗ್ಯವನ್ನು ರಕ್ಷಣೆ ಮಾಡಬೇಕಾದಂತಹ ವೈದ್ಯಕೀಯ ಕಾಲೇಜಲ್ಲೂ ಸಹ ಇದೇ ರೀತಿಯಾದಂತಹ ಅತ್ಯಾಚಾರ, ದೌರ್ಜನ್ಯ ವಿದ್ಯಾರ್ಥಿನಿ ಮೇಲೆ ನಡೆಯುತ್ತೆ. ಅದು ತಲೆ ತಗ್ಗಿಸುವಂತಹ ಪಕ್ಕದ ಕೋಲಾರ ಜಿಲ್ಲೆಯ ಪಕ್ಕದಲ್ಲಿರುವ ಚಿಕ್ಕಬಳ್ಳಾಪುರದಲ್ಲಿ ವಿದ್ಯಾರ್ಥಿನಿಯ ಮೇಲೆ ಇದೇ ರೀತಿ ಅತ್ಯಾಚಾರ ಮಾಡಿ ಅವರ ಮೇಲೆ ಅತ್ಯಾಚಾರ ಮಾಡಿರುವುದು ಇದು ಹೇಯವಾದ ಖಂಡನೀಯ. ಈ ಮಹಿಳೆಯರ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯ, ದಬ್ಬಾಳಿಕೆ, ಅತ್ಯಾಚಾರವನ್ನು ತಡೆಗಟ್ಟಬೇಕಾದರೆ ಮೂರೂ ಪಕ್ಷದವರು ಒಗ್ಗಟ್ಟಿನಿಂದ ಯಾವುದೇ ಭೇದ ಭಾವ ಇಲ್ಲದಂತೆ ಏಕಾಏಕಿ ಒಂದು ಕಾನೂನನ್ನು ಜಾರಿಗೆ ಮಾಡಬೇಕು. ನಾವು ಆರೋಪಿಯನ್ನು ಹಿಡಿಯುವಾಗ ಗುಂಡು ಕಾಲಿಗೆಲ್ಲ ಗುಂಡಿ ಹೊಡಿಬೇಕಾಗಿರೋದು ಎದೆಗೆ ಹೊಡಿಬೇಕು, ಇಲ್ಲ ತಲೆಗೆ ಹೊಡಿಬೇಕು. ಇಲ್ಲ, ಜೀವನದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗೆ ಇವತ್ತು ಹೆಣ್ಣು ಮಕ್ಕಳ ರಕ್ಷಣೆ ಯಾವ ರೀತಿ ಇದೆ ಅಂತ ಖಂಡಿತವಾಗ್ಲೂ ಆ ಮಕ್ಕಳು ಭಯಭೀತರಾಗಿ ಓಡಾಡಬೇಕಾಗಿದೆ. 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ, 80 ವರ್ಷ ಮುದುಕಿಯವ್ರ ಮೇಲೆ ಕೂಡ ಅತ್ಯಾಚಾರ ಮಾಡ್ತಾರಂತ ಕಾಮಾಂಧಕರಿಗೆ ಕಾನೂನನ್ನು ಭಯ ಇಲ್ಲದೆ ಸತ್ತೋಗಿದೆ. ಯಾಕಂದ್ರೆ ಅವರಿಗೆ ಪೊಲೀಸ್ Z+ ಸೆಕ್ಯೂರಿಟಿ ಕೊಡ್ತಾರೆ. ಅವನೇನಾರು ಅತ್ಯಾಚಾರ ಮಾಡಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನಂದ್ರೆ ಅವನ್ನ ಯಾವ ರೀತಿ ಕರ್ಕೊಂಡ್ಬರ್ತಾರೆ ಅಂದ್ರೆ, ಅಲ್ಲ ಇದು ಬೇಕಾಗಿತ್ತಾ? ಆ ಅತ್ಯಾಚಾರಿಗೆ Z+ ಸೆಕ್ಯೂರಿಟಿ ಕೊಟ್ಟು ನೀವು ತಗೊಂಡ್ಬಂದಾಗ ಅವ್ರಿಗೆ ಇನ್ನೊಬ್ಬ ಅತ್ಯಾಚಾರ, ನನಗೆ ನೋಡಿದ ಪೊಲೀಸರು 8 ಜನ ಇದ್ದಾರೆ, ನನಗೆ ಎಷ್ಟು ಕಾನೂನು ರಕ್ಷಣೆ ಇದೆ, ನನಗೇನಾಯ್ತು ಬಿಡು, ನನಗೆ ಊಟ ಹಾಕಿ ಸಾಕ್ತಾರೆ. ಯಾಕಂದ್ರೆ ಅವ್ನು ಹೊಟ್ಟೆ ಹಸಿದಾಗ ಅವ್ನು ಊಟ ಕೊಡ್ತಾರಲ್ಲ. ಕೆಲವರು ಇರ್ತಾರಲ್ಲ ಮಾನವ ಹಕ್ಕುಗಳ ರಕ್ಷಣೆಯವರು, ಯಾಕೆ ಅವನಿಗೆ ಊಟ ಕೊಟ್ಟಿಲ್ಲ, ಅವನು ಏನ್ ತಪ್ಪು ಮಾಡಿದಾನೆ ಅಂತೇಳಿ. ಆ ಹೆಣ್ಣು ಮಕ್ಕಳ ಅನುಭವಿಸ್ತಾರೆ ನೋಡಿ. ಅತ್ಯಾಚಾರವಾದಾಗ, ಕೊಲೆಯಾದಾಗ, ಅವ್ರು ಸಾಯಿಸಿದಾಗ ಆ ನೋವು ಆ ಕಾಮುಕರ ರಕ್ಷಣೆಗೆ ಬರ್ತಾರಲ್ಲ ಅವ್ರಿಗೆ ಗೊತ್ತಾಗ್ಬೇಕಾಗ್ತದೆ. ಈ ಕೂಡಲೇ ಗೌರವಾನ್ವಿತ ಪ್ರಧಾನಮಂತ್ರಿಗಳಲ್ಲಿ ಹಾಗೂ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ, ಗೃಹ ಮಂತ್ರಿಗಳಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ಅತ್ಯಾಚಾರ, ದೌರ್ಜನ್ಯಗಳಲ್ಲಿ ರಾಜಕೀಯವನ್ನು ಕೈಬಿಡಿ. ಅತ್ಯಾಚಾರ ಮಾಡಿದವನನ್ನು 24 ಗಂಟೆಯಲ್ಲಿ ಬಂಧಿಸಿ ಸಾರ್ವಜನಿಕವಾಗಿ ಅವನನ್ನು ಗಲ್ಲಿಗೇರಿಸಿ ಗುಂಡಿಕ್ಕಿ ಕೊಲ್ಲುವಂತಹ ಕಾನೂನು ಜಾರಿ. ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಬೇಕು. ಹೋದರೆ ಈ ದೇಶದ ಮುಂದಿನ ಪೀಳಿಗೆಯನ್ನು ಮುಂದಿನ ನಮ್ಮ ಭವಿಷ್ಯವನ್ನೇ ನೆನೆಸಿಕೊಳ್ಳೋದಂತಹ ಆ ಮಟ್ಟಕ್ಕೆ ನಾವು ಇರೋಕ್ಕಾಗಲ್ಲ. ಹೆಣ್ಣೇ ತಾಯಿ, ಹೆಂಡತಿಯಾಗಿ, ತಾಯಿಯಾಗಿ, ಮಕ್ಕಳ ಪೋಷಕರಾಗಿ ಯಾವ ರೀತಿ ಹಂತದಲ್ಲಿ ಇವತ್ತು ಹೆಣ್ಣು ಒಂದು ಪೋಷಣೆ ಮಾಡ್ತಾರೆ ಅಂದ್ರೆ ಅದನ್ನು ನೋಡ್ಕೋಬೇಕಾಗ್ತದೆ. ಅಂತ ಹೆಣ್ಣಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ನಿಜವಾದ ಸ್ವಾತಂತ್ರ್ಯ ಬಂದಿದೆಯಾ? ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವ ಸಂವಿಧಾನದಲ್ಲಿ ಆ ಒಂದು ಕಾಮುಕರಿಗೆ ರಕ್ಷಣೆ ಕೊಡಬೇಕಾದ್ರೆ ಯಾವ ರೀತಿ ಕೊಡ್ತಾ ಇದ್ದಾರೆ? ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಆ ಒಂದು ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುವ ಕಾಮುಕರನ್ನು ನಡು ರಸ್ತೆಯಲ್ಲಿ ಗುಂಡಿಕ್ಕಿ ಕೊಲ್ಲಿ ಇಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಕೈ ಕೊಡುವಂತಹ ಕಾನೂನು ಜಾರಿಗೆ ಮಾತ್ರ ಪ್ರತಿನಿತ್ಯ, ಪ್ರತಿಕ್ಷಣ, ಪ್ರತಿದಿನ ಹೆಣ್ಣು ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯಕ್ಕೆ ಕಡಿವಾಣ ಹಾಕ್ಬೋದು. ಇಲ್ಲವಾದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ದೇಶಾದ್ಯಂತ ಹೆಣ್ಣು ಮಕ್ಕಳ ಕೈಗೆ ಪೊರಕೆ ಬಂದ್ರೆ ಆಳುವ ಸರ್ಕಾರಗಳಿಗೆ ನಡುಕ ಹುಟ್ಟಬೇಕಾಗ್ತದೆ. ನೀವು ಸಹ ಆ ಒಂದು ಹೆಣ್ಣು ಮಕ್ಕಳ ಕೋಪಕ್ಕೆ ತಪ್ಪಿಸಿಕೊಳ್ಳಲು ನೀವು ದೇಶ ಬಿಟ್ಟು ಹೋಗ್ಬೇಕಂತ ಪರಿಸ್ಥಿತಿ ಬರ್ತದೆ. ಅದು ಆಗಕ್ಕೆ ಮೊದಲು ಹೆಣ್ಣು ಮಕ್ಕಳ ರಕ್ಷಣೆಗೆ ಪ್ರಬಲವಾದ ಕಾನೂನನ್ನು ಜಾರಿ ಮಾಡಬೇಕಂತೇಳಿ ಗೌರವಾನ್ವಿತ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತಾರೆ.